ಹಲೋ ಫ್ರೆಂಡ್ಸ್, ಬನ್ನಿ ಇವಾಗ ದಿಢೀರ್ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು, ತರಕಾರಿ ಎಲ್ಲ ಹಚ್ಕೊಂಡಿರಬೇಕು. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಕಾದ ನಂತರ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಈರುಳ್ಳಿ ಅದು ಹಸಿ ವಾಸನೆ ಹೋಗೋ ತನಕ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋತಾನೇ ಇರಬೇಕು ಲೋ ಫ್ಲೇಮಲ್ಲಿ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಅದು ಈರುಳ್ಳಿ ಕಂದು ಬಣ್ಣ ಬರುತ್ತೆ ಅಲ್ಲಿ ತನಕನೂ ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು. ಮಾಡಾದಮೇಲೆ ಏನು ಹಾಕಬೇಕು ಅಂತ ನಾನು ಹೇಳ್ತೀನಿ, ವೆಯ್ಟ್ ಮಾಡಿ. ಆಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕ್ಬಿಟ್ಟು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ ಯಾವ ಥರ ಮಿಕ್ಸ್ ಆಗ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬರೀ ಬೇಗನೆ ಮಾಡ್ಬೋದು 15 ನಿಮಿಷದಲ್ಲಿ. ಆಮೇಲೆ ರುಚಿಗೆ ತಕ್ಕದಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡಬೇಕು ಈಕ್ವಲಾಗಿ ಎಲ್ಲ ಕಡೆಯೂ. ಆಮೇಲೆ ಚಿಲ್ಲಿ ಪೌಡ್ರ್ ಹಾಕಬೇಕು, ಧನಿಯಾ ಪೌಡ್ರ್ ಹಾಕಬೇಕು, ಆಮೇಲೆ ಜೀರಿಗೆ ಪೌಡ್ರ್ ಹಾಕಬೇಕು. ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ತರೋಲಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡಬೇಕು. ಆಮೇಲೆ ಗರಂ ಮಸಾಲೆ ಹಾಕಬೇಕು. ಆಮೇಲೆ ಅದು ಹಾಕಬೇಕು, ತೇಜು ಮಸಾಲೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಮೊಟ್ಟೆ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ನಾವು ಒಂದು 7-8 ಮೊಟ್ಟೆ ಹಾಕಿದ್ದೀವಿ. ನೋಡಿ ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀವಿ. ಆಮೇಲೆ ಒಳ್ಳೆ ಸುವಾಸನೆ ಬರ್ತಾಯಿದೆ ಫ್ರೆಂಡ್ಸ್. ನೀವು ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಬೇಗ 15 ನಿಮಿಷದಲ್ಲಿ ಆಗುತ್ತೆ ಇದು. ಆ್ಯಕ್ಚುಲಿ ಎಗ್ ರೈಸು ತುಂಬ ಚೆನ್ನಾಗಿರುತ್ತೆ. ಔಟ್ಸೈಡೆಲ್ಲ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಫ್ರೆಂಡ್ಸ್, ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ನೋಡಿ ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಾದರೂ ಮಾಡ್ಕೋಬೋದು. ಚೆನ್ನಾಗಿ ಜೊತೆ ಎಲ್ಲ ಮಸಾಲೆನೂ ಕೂಡ ಮೊಟ್ಟೆ ಜೊತೆ ಮಿಕ್ಸ್ ಆಗಬೇಕು. ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಇದು ಅನ್ನನ ಮತ್ತೆ ನಾವು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತೀವಿ. ನೋಡಿ ಈಗ ನೋಡಿ ಅನ್ನ ಹಾಕೋತೀವಿ. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ತರೋಲಿ ಫುಲ್ಲು ಎಲ್ಲನೂ ಮಿಕ್ಸ್ ಆಗೋ ಥರ ವೈಟ್ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮತ್ತೆ ಉಪ್ಪು, ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು ಹಾಕ್ಕೋಬೇಕು. ಮತ್ತು ತುಂಬ ಎಷ್ಟು ಬೇಕಷ್ಟು ನೋಡಿ. ಫೈನಲಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಯಾವ ಥರ ಕಾಣುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.